ಓ ಏನ್ರಿ ಏನು ಎಲ್ಲ ಸೌತೆಕಾಯಿ ಕದಿಯಕ್ಕೆ ಬಂದ್ರಾ? ಕೀಳೋರ ನೀವು? ಮತ್ತೆ ಏನ್ ಈ ರೇಂಜ್ಗೆ ಏನ್ ಒಳ್ಳೆ ಮಿಲಿಟರಿ ತರ ರೆಡಿಯಾಗಿ ಬಂದಿರ ಕೀಳಕ್ಕೆ ಸೌತೆಕಾಯ? ಅವುಗಳಿರ್ತದೆ ಸೇಫ್ಟಿಗೆ. ಏನ್ ನಿಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅವ್ರೆ, ನಿಮ್ಗೆ ಎಷ್ಟು ಎಕರೆ ಜಮೀನಿದೆ? ನಮ್ದು 3 ಎಕರೆ ಇದೆ. 3 ಎಕರೆ ಇದೆ. ನೀವು ಅವ್ರದ್ದು ಇವ್ರದ್ದು ನಿಮ್ದೆಲ್ಲ ನೀವೇ ಮುಯ್ಯಿ ಆಳಲ್ಲಿ ಕೊಯ್ಕತ್ತೀರಾ? ಹಾ ಸರ್, ಅವ್ರು ನಮ್ಗೆ ಬರ್ತಾರೆ, ನೀವು ಅವ್ರಿಗೆ ಹೋಯ್ತೀರಾ? ಮತ್ತೆ ಹೋಗ್ಲಿ ನಿಮ್ 3 ಎಕರೆ ಹೋಗ್ಲತ್ಲಾಗ ಬೆಂಗಳೂರಿಗೆ? 3 ಎಕರೆ ಅಲ್ಲ, ಅವರೇ ಬೇಕು ನಮ್ಮ ಹಾಳಾಗಿರ್ಲಿ. 3 ಎಕರೆ ಜಮೀನು ಬಿಟ್ಕೊಡ. ಅವರೇ ಬೇಕಾದ್ರೆ ಹಾಳಾಗಿರ್ಲಿ, ನಾನೇ ನಾವು ಬಿಟ್ಕೊಡ. ನಾವು ಯಾವತ್ತು ಓನರ್ ಆಗಿ ಬಾಸ್ ಆಗಿ ನಾವೇ ಓನರು. ನಾವು ಅವ್ರಂಗೆ ಕಂಡವ್ರ ಹೊಡಬೇ ತಿಂದು ನಾವು ಜೀವನ ಮಾಡ್ತಾ ಇಲ್ಲ. ಕಷ್ಟಪಟ್ಟು ಬೆವ್ ನೀರು ಸುಡ್ದಿ ನಾವು ಗೇದಿ ಸಂಪಾದನೆ ಮಾಡ್ತಾ ಇದೀವಿ. ಈಗ ಕುಮಾರಸ್ವಾಮಿ ಅವರು ಅಂತಲ್ಲ ಇದನ್ನ ಜಾರಿಗೆ ತಂದಿದ್ದು, ಈಗ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಯಾಕೆ? ಕುಮಾರಸ್ವಾಮಿ ಕೈ ಬಿಟ್ರು, ಇವ್ರು ಕೈ ಬಿಡ್ಲಿ ಬಿಡಿ. ಇವ್ರು ಯಾಕೆ ಇದ್ ಮಾಡ್ತಾ ಇದಾರೆ? ಈಗ ಅವರಿಗೂ ನೀವು ವಿರೋಧ ವ್ಯಕ್ತಪಡಿಸಿದ್ರೆ ಅವ್ರು ಬಿಟ್ರು, ಇವ್ರು ಬಿಡ್ಲಿ ಅಂತ ಹೇಳ್ತೀವಿ. ಇವ್ರು ಬಿಡ್ಲಿ, ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ. ನಾವು ಅವ್ರ ಹತ್ರ ದುಡ್ಡು ಕೇಳಕ್ ಹೋಗಿಲ್ಲ. ನಾವೇನೋ ಕಷ್ಟನ ಸುಖನ ಗೇಕೊಂಡು ತಿಂತಾ ಇದೀವಿ. ನಮ್ಗೆ ಇದು ಬಿಟ್ರೆ ಜೀವನ ಬೇರೆ ಏನಿಲ್ಲ. ನಾವು ಎಜುಕೇಶನ್ ಮಾಡಿಲ್ಲ, ಇದನ್ನೇ ನಂಬ್ಕೊಂಡಿದ್ದೀವಿ ನಾವು. ಬಿಡಿ ನಮ್ಗೆ ಇದನ್ನ. ಓಕೆ ಸರ್, ಅವ್ರು ಕುಮಾರಸ್ವಾಮಿ ವಾಪಸ್ ಬಂದು ಕೇಳಿದ್ರೆ ಈಗ ನಾವ್ ಯಾರಿಗೂ ಕೊಡಲ್ಲ. ನಮ್ಮ ಅಪ್ಪಂದು ನಮ್ಮ ತಾತ ಸಂಪಾದನೆ ಮಾಡಿರೋದು. ಡಬಲ್ ತ್ರಿಬಲ್ ದುಡ್ಡು ಕೊಟ್ಬಿಟ್ರೆ? ತ್ರಿಬಲ್ ಅಲ್ಲ, ಅವನೇ ಬಂದು ಜಾಗ ಕೆಲಸ ಮಾಡ್ಲಿ ಇಲ್ಲಿ ಬಂದು. ನಾವು ಯಾವ್ದೇ ಕಣ್ಣಕ್ಕೂ ಭೂಮಿ ಕೊಡಲ್ಲ. ಓಕೆ ಸರ್, ಓಕೆ ಓಕೆ ಓಕೆ. ನೀವ್ ಯಾಕೋ ಕೆಲಸ ಮಾಡಕ್ ಬಂದಿರೋರಲ್ಲ, ನೀವು ಸುಮ್ ಮಾತಾಡಕ್ಕೆ ಅಂತಾನೆ ಬಂದವ್ರು ಸೀರೆ ಉಡ್ಕೊಂಡು ಸಂದಾಗಿ ಒಳ್ಳೆಯ. ಗೊತ್ತು ನೀವು ಓನರ್, ನೀವು ಹಿಂಗೆ ಸೀರೆ ಉಡ್ಕೊಂಡು ನೋಡಿ ರೆಡಿ ಆಗ್ಬಿಟ್ಟೆ ಇನ್ನೇನ್ ಮಾಡ್ತಾರೆ? ಇಲ್ಲ ನಾವು ಮಾತಾಡ್ಸಕ್ ಬಂದಿದೀವಿ ಅಂತ ರೆಡಿ ಆಗಿ ಬಂದ್ಬಿಟ್ರೆ? ಆತರ ಏನಿಲ್ಲ. ಆತರ ಏನಿಲ್ಲ. ನಿಮ್ಮ ಹೆಸರು? ಸುಜಾತ. ಸುಜಾತ ಅವ್ರು ಎಷ್ಟು ಎಕರೆ ಇದೆ? 1 ಎಕರೆ ಜಮೀನು. 1 ಎಕರೆ ಜಮೀನು. ಏನ್ ಬೆಳಿತೀರಿ? ರೇಷ್ಮೆ. ರೇಷ್ಮೆ. 2 ಕೋಟಿ. ನಮ್ಗೆ ಬೇಡ, ಯಾವ 2 ಕೋಟಿನೂ ಬೇಡ, ಏನು ಬೇಡ. ನಮ್ಗೆ ನಮ್ ಜಮೀನ್ ನಮಗ್ ಬೇಕು ಅಷ್ಟೇ. 2,000ನೇ ಸ್ವೀಕರಿಸ್ತವ್ರಿಗೆ 2 ಕೋಟಿ ಯಾವ ಲೆಕ್ಕ? ಏನ್ 2,000 ಬರ್ತಾ ಇಲ್ಲ ಬಿಡ್ರಿ. ಯಾವಾಗ ಬರೋದು ಒಂದ್ಸಾರಿ, ಯಾವ್ದೇನು ಕಾಯ್ಕೊಂಡಿಲ್ಲ ನಾವು. 2,000 ಕೂತಿಲ್ಲ, ಆದ್ರೆ 2 ಕೋಟಿ ಕಾಯ್ತಾ ಇದೆ. ಬೇಡ ಬೇಡ, ನಮ್ಗೆ 2 ಕೋಟಿನೂ ಬೇಡ, ಏನು ಬೇಡ. ನಮ್ ಜಮೀನ್ ನಮ್ಗೆ ಬೇಕು ಅಷ್ಟೇ. ನೀವು ರೈತರಲ್ಲ? ರೈತರೇನೆ, ಯಾಕೆ ರೈತ ಅಲ್ವಾ ನಾವು? ಕುಮಾರ್ ಹೇಳ್ತಲ್ವಾ ನೀವು ರೈತರಲ್ಲ? ಅವ್ರು ಹೇಳ್ತಾರೆ, ಬಂದ್ ನೋಡ್ಲಿ ಬಿಡ್ರಿ. ಅವ್ರು ಕರ್ಕೊಂಡೇ ಬನ್ನಿ, ನೀವೇ. ನಾವೇ ಕರ್ಕೊಂಬರೇ? ನೀವೇ ಕರ್ಕೊಂಡು. ನಮ್ ಜೊತೆ ಬರಕಿಲ್ಲ ಅವರು. ಮತ್ತೆ ಇನ್ನೇನ್ ಮಾಡೋದು? ನೀವು ರೈತರಲ್ವಾ? ರೈತರೇ ನಾವು. ಅಥವಾ ರೈತ ಪರ ಹೋರಾಟಗಾರರು? ಏನು ಹೋರಾಟಗಾರ? 1 ಎಕರೆ ಕರ ದನ ಎಲ್ಲ ಐತೆ. ಏನೈತೆ? ಹಸು ಐತೆ. ಎಷ್ಟದಾವು? 2. ಎಷ್ಟು ಲೀಟರ್ ಹಾಲು ಕೊಡುತ್ತೆ ಒಂದಸ? 4. ಒಟ್ಟು 8 ಲೀಟರ್ ಹಾಕ್ತೀರಾ? ಮತ್ತೆ ಬೇರೆ ಆಡು ಕುರಿ ಕೋಳಿ ಅವೆಲ್ಲ ಇಲ್ಲ? ನಿಮ್ ಜಮೀನ್ ನಿಮಗೆ ಬೇಕು? ಬೇಕು. ಬಿಟ್ಕೊಡಲ್ಲ? 1 ಎಕರೆಗೆ 10 ಕೋಟಿ ಅಂದ್ರೆ? 10 ಕೋಟಿನೂ ಬೇಡ, ಏನು ಬೇಡ. ನಮ್ ಜಮೀನ್ ನಮ್ಗೆ ಬೇಕು. ಜಮೀನ್ ಬೇಕು. ಏನ್ ನಿಮ್ಮ ಹೆಸರು? ಆರ್ ಮುನಿರಾಜ್. ಆರ್ ಮುನಿರಾಜ್. ಏನ್ ಬೆಳಿತಿದ್ದೀರಾ ನೀವು? ರೈತ ನಾನು. ರೈತ. ಇದು ಏನ್ ಬೆಳಿತಿದ್ದೀರಾ? ಆಲ್ರೌಂಡ್ ಎಲ್ಲ, ರೇಷ್ಮೆ, ಬಾಳೆ, ಜೋಳ. ಎಷ್ಟು ಎಕರೆ ಇದೆ? ಕೊಕಂಬರು. ಎಷ್ಟು ಎಕರೆ ಇದೆ? 2.5 ಎಕರೆ ಐತೆ ಸರ್. ರಾಗಿನೂ ಬೆಳಿತೀರಾ? ರಾಗಿ ಬನ್ನಿ ತೋರಿಸ್ತೀನಿ. ಎಲ್ಲ ತರ ಬೆಳಿತೀರಾ? ಎಲ್ಲ ತರ ತಗೊಂಡಿದ್ದೀವಿ. ಎಲ್ಲ ತರ ಬೆಳಿತೀರಾ? ಆಲ್ರೌಂಡ್ ಎಲ್ಲ ತರನು ಬೆಳಿತೀವಿ. ಎಷ್ಟು ಎಕರೆ ಇದೆ? 2.5 ಎಕರೆ ಐತೆ ಸರ್. 2.5 ಎಕರೆ. ಈಗ ಡಿ ಕೆ ಶಿವಕುಮಾರ್ ಅವರು ಈ ತರ ಸ್ಟೇಟ್ಮೆಂಟ್ ಕೊಟ್ರು ಅಂತ ಎಲ್ಲರೂ ಆರೋಪ ಮಾಡ್ತಾ ಇದಾರೆ. ಹೌದು, ಸರಿನಾ? ಆದ್ರೆ ಅಸಲಿ ಪಿಕ್ಚರ್ ಏನು ಅಂತಂದ್ರೆ, ಈ ತರ ಮಾಡ್ಬೇಕು ಅಂತ ಮುಂದಕ್ಕೆ ಬಂದಿದ್ದೆ ಕುಮಾರಸ್ವಾಮಿ ಅವರು. ಮಾತಾಡ್ತಿಲ್ಲ ನೀವು? ಹೌದು, ಮಾಡಿದಾರೆ ಸರಿ. ಅವರು ಮಾಡಿ ಅವರು ಬಿಟ್ಬಿಟ್ಟು ಹೋಗಿದ್ದಾರೆ. ಅವರು ಇವ್ರ ತರ ಇದು ಲೂಟಿ ಸರ್ಕಾರ ಮಾಡ್ತಾ ಇಲ್ಲ. ಅವರು ಲೂಟಿ ಸರ್ಕಾರ ಅವ್ರ ಮಾಡಿರೋರು. ಈಗ ಅವ್ರು ಮಾಡಿದ್ರು, ಅವ್ರು ಬಿಟ್ರು ಅಂತ ಅವ್ರು ಸರಿ ಅಂತ ಬಿಟ್ಟಿದ್ದಾರೆ. ಅವ್ರು ಮಾಡಿದ್ ಸರಿ, ಅವ್ರದ್ದು ಬಿಟ್ಟು ಹೋಗಿದಾರಲ್ಲ. ಈ ತರ ಮಾಡ್ಕೊಂಡು ಹೋಗ್ಲಿವಲ್ಲ, ಲುಚ್ಚಾರ ಸರ್ಕಾರ ಮಾಡ್ಲಿವಲ್ಲ ಅವರು. ಇವ್ರ ಲೂಟಿ ಸರ್ಕಾರ ಮಾಡ್ತಾ ಇದ್ದು, ರೈತರನ್ನೆಲ್ಲ ಹಾಳು ಮಾಡ್ತಾ ಇದ್ದು ದಬ್ಬಾಳಿಕೆರ ಸರ್ಕಾರ ಇದು. ನೀವು ಬಿಟ್ಟವ್ರಿ ಸ್ವಾಮಿ. ಅವ್ರ ಹೆಸರು ಹಾಕೊಂಡು ನೀವ್ ಯಾಕೆ ಅವ್ರ ಹೆಸರು ಇದ್ರಿ? ನೀವು ಅವ್ರ ಹೆಸರು ಹಾಕೊಂಡು ನೀವ್ ಬೇಡ್ರಿ. ನಿಮ್ ಪಾಡ್ ನೀವ್ ಬಿಟ್ಬಿಟ್ಟು ಹೋಗ್ರಿ. ಯಾಕೆ ಬೇಕು ಇವೆಲ್ಲ? ಬಿಟ್ಬಿಟ್ಟು ರೈತರುಗಳು ಹೆಂಗೋ ಬದುಕೋತಾರೆ ಹಂಗೆ. ಬರೀ ಇವಾಗ ನಾನು ರೈತ ಆಗಿದ್ದೆ, ಇನ್ನ ಇವಾಗ ಬೇರೆ ಪಾಲು ಕೊಟ್ಟಿದ್ದೀನಿ. ಹೊತ್ತಾಳು ಮಾಡ್ಕೊಂಡು ತಿಂತವ್ರೆ ಪಾಪ, ಬದುಕ್ತಾರ ಅವ್ರು. ಅವ್ರೆಲ್ಗ ಹೋದಾರು ಹಂಗಂತೀರಾ? ಹೌದು. ಒಡಲೆ ಇದ್ರಲ್ಲಿ ಕುಮಾರಸ್ವಾಮಿ ಮಾಡ್ಲಿ, ಯಾರೇ ಮಾಡ್ಲಿ, ಅವ್ರ ಪಾಡಿಗೆ ಅವ್ರು ಬಿಟ್ರು. ಈಗ ಇವ್ರು ಬಿಡ್ಬೇಕು ಅಂತ ಹೇಳ್ತಿದ್ದೀರಾ? ಕೈ ಬಿಡ್ಬೇಕು. ನಾನು SLC ಸ್ಕೂಲ್ ಬಿಟ್ಟು ವ್ಯವಸಾಯಕ್ಕೆ ಬಂದ ನಾನು. ಇವಾಗ ಅವ್ರ ಕೈಲಿ ಕೆಲಸ ಕೊಡ್ಸಕ್ಕಾಯ್ತದ? ಬೇರೆ ಕೆಲ್ಸಕ್ಕೆ ಕೊಡ್ತಾರ ಅವರು? MLA MP ಅವ್ರಲ್ಲ ಕೊಡ್ತಾರ? ಅವ್ರ ಕೈಲಿ ಆಯ್ತದ? ಎಲ್ಲ ಆಗತ್ತಣ. ಕೊಡ್ತಾರ? ಭೂಮಿ ತಾಯಿ ನೆಮ್ಕೊಂಡು ವ್ಯವಸಾಯ ಮಾಡ್ತಾರ. ಕೆಲಸ ಅದು. ಭೂಮಿ ತಾಯಿ ನೆಮ್ಕೊಂಡ್ ಬಂದಿರೋ ನಾನು ವ್ಯವಸಾಯ ಮಾಡ್ತಾರ. ನಾನು ಭೂಮಿ ತಾಯಿ ಕೈ ಹಿಡ್ದಿದ್ದಾಳೆ. ಅವ್ರ ಕೈಲಿ ಆಗುತ್ತಾ? ಆಗಲ್ಲ. ಎಷ್ಟು ಜನ ವಿದ್ಯಾವಂತರ ಇದ್ದಾರೆ, ಯಾರ್ಯಾರು ಕೆಲಸ ಕೊಡ್ತಾರ ಅವರು? ಒಬ್ಬ MLA ಆಗಾರ FPL ಆಗಾರ ಕೊಟ್ಟಿದ್ದಾರೆ ಅವರು. ಭೂಮಿ ತಾಯಿ ನಿಮ್ಕೊಂಡು ವ್ಯವಸಾಯ ಮಾಡ್ತಿದ್ದಾರೆ ಅವ್ರ ಪಾಪ ಜನಗಳು. ಸರಿ ಸರಿ ಅಣ್ಣ, ಓಕೆ ಓಕೆ. ಎಸ್, ನೋಡಿ, ಒಟ್ಟಲ್ಲಿ ಪ್ರತಿಯೊಬ್ಬ ರೈತರು ಹೇಳ್ತಿರೋದಿಷ್ಟೇ, ಕುಮಾರಸ್ವಾಮಿ ಅವರು ಅವತ್ತು ಜಾರಿಗೆ ತಗೊಬಂದ್ರು ಇದನ್ನ ಯೋಜನೆನ. ಆದ್ರೆ ರೈತರೆಲ್ಲ ರೊಚ್ಚಿಗೆದ್ರು, ಅವತ್ತೇ ಬಿಟ್ರು ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಮೇಲೆ ಎತ್ತ ಹಾಕೊಂಡು ಅವರು ಫುಲ್ ಇದು ಮಾಡ್ತಾ ಇದಾರೆ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದಾರೆ. ಎಸ್, ಇರ್ಲಿ, ನೋಡೋಣ ಮುಂದೆ ಏನ್ ಹೇಳ್ತಾರೆ ಜನ, ನೋಡೋಣ.
ಪುಟ್ರೇವಮ್ಮ ಅಂತ ಪುಟ್ರೇವಮ್ಮ ನಾವು ರೇಷ್ಮೆ ಬೆಳೆಗಾರರು. ರೇಷ್ಮೆ ಬೆಳೆಗಾರರು. ನಮ್ದು 1.5 ಎಕರೆ ಜಮೀನ್ ಐತೆ. ಹಾ ಅದ್ರಲ್ಲಿ ನಾವು 7 ಜನ ಮನೇಲಿದ್ದೀವಿ. ಅತ್ತೆ ಮಾವ ಮಕ್ಕಳು ಎಲ್ಲ ಇದ್ದೀವಿ. ನಾ ಗಂಡ ಹೆಂಡತಿ ರೇಷ್ಮೆ ಈಗ ಬೆಳಿ. ನಿಮ್ ಪ್ರಾಬ್ಲಮ್ ಏನು? ನಮ್ಗೆ ಭೂಮಿ ಕಿತ್ಕೋಬಾರ್ದು. ನಮ್ ಭೂಮಿ ನಮ್ಗ್ ಬೇಕು. ನಮ್ ಭೂಮಿ ಇದ್ರೆ ನಾವು ಒಂದ್ 10-6 ಜನಕ್ಕೆ ಕೂಲಿ ಕೊಡ್ತಿದೀವಿ. ಅವರು ನಮ್ಮ ಹತ್ರ ಬಂದು ಕೆಲಸ ಮಾಡ್ಕೊಂಡು ಅವ್ರ ಜೀವನ ಅವರು ಸಾಗಿಸ್ತಾವ್ರೆ. ಮತ್ತೆ ನಾವು ನಮ್ಮ ಮಕ್ಳನ್ನ ಓದಿಸ್ಕೊಂಡು ಬರ್ಸ್ಕೊಂಡು ನಾವು ಜೀವನ ಮಾಡ್ಕೊಂಡು ನಮ್ಮ ಅತ್ತೆ ಮಾವನ್ ಸಾಕೊಂಡು ಎಲ್ಲ ಇದ್ದೀವಿ. ನಿಮ್ ಕೈ ತೋರಿಸಿ ಹಂಗೆ. ನಮ್ ಕೈ ನೋಡ್ರಿ ರೈತರೇ ಎಲ್ಲ ಅಂತ ಹೇಳ್ತಾರೆ. ನಾವ್ ಯಾಕೆ ರೈತರಲ್ಲ? ನೋಡಿ ಬಂದ್ ಇಲ್ಲೇ ನೋಡ್ಲಿ ಬಿಡ್ರಿ. ಬೆಳಗಿನ ಜಾವ 4 ಗಂಟೆಗೆ ಬಂದ್ ನೋಡ್ಲಿ ಬಿಡ್ರಿ. ನಾವ್ ರೈತರಲ್ಲ ಅಂತ ಗೊತ್ತಾಗುತ್ತೆ. ಬೇಜಾರ ಮಾಡ್ಕೋಬೇಡಿ. ಮತ್ತೆ ನಮ್ ಭೂಮಿ ಕಳ್ಕೊಂಡ್ರೆ ನಮ್ಗೆ ಬೇಜಾರಲ್ವಾ? ಇವತ್ ನಮ್ಮ ಮಕ್ಳನ್ನೆಲ್ಲ ನಾವು ಕಾಲೇಜ್ ಕಳಿಸ್ಬಿಟ್ಟು ಬಂದು ಇಲ್ಲಿ ಮಾಡ್ತಾ ಇರೋದು. ನಾವು ನಮ್ ಬಾವದಿರ್ಗೆ ನಾವು ಹೋಯ್ತಿವಿ, ನಮ್ ಬಾವದಿರ್ ನಮ್ಗ್ ಬರ್ತಾರೆ. ಅವ್ರಿಗೆ ಭೂಮಿ ಇಲ್ದೆ ಹೋದ್ರು ನಮ್ ಬಾವದಿರು ಮಕ್ಳು ಮರಿನ ಓದಿಸ್ಕೊಂಡು ನಮ್ಗೆ 1.5 ಎಕರೆ ಜಮೀನ್ ಇದೆ. ಜಮೀನು ಸಂತೋಷವಾಗಿದ್ದೀರಿ ಆ 1.5 ಎಕರೆ. ನಮ್ಗೆ ಅಫಿಷಿಯಲ್ಗಿಂತ ನಾವೇ ಉತ್ತಮವಾಗಿ ಊಟ ತಿನ್ಕೊಂಡು ಜೀವನ ಸಾಗಿಸಿರೋದು ಅಂದ್ರೆ ನಾವೇ ರಾಯಲ್ ಆಗಿ ಜೀವನ ಸಾಗಿಸ್ತಿರೋದು. ಅವ್ರು ನಾವು ಕಟ್ಟೋ ತೆರಿಗೆ ದುಡ್ಡಲ್ಲಿ ಅವ್ರ ಜೀವನ ಸಾಗಿಸ್ತವ್ರೆ. ನಾವು ಇನ್ನು 10 ಜನಕ್ಕೆ ಕೂಲಿ ಕೊಟ್ಟು ಅನ್ನ ಹಾಕಿ ನಾವು ನೆಮ್ಮದಿಯಿಂದ ಇದ್ದೀವಿ. ನಮ್ಮ ಹತ್ರ ಕೆಲಸ ಮಾಡೋರು ನೆಮ್ಮದಿಯಿಂದಾನೇ ಅವ್ರೆ. ಇವತ್ತು ಈ ಅಮ್ಮನ್ಗೆ ಜಮೀನಿಲ್ಲ ಏನಿಲ್ಲ. ಈ ಅಮ್ಮನ್ ನಾವು ಒಬ್ಬರು ಕೆಲ್ಸಕ್ಕೆ ತಗೊಂಡ್ರೆ ತಗೋತಾರ? ತಗೊಳಲ್ಲ. ನಮ್ಮ ಹತ್ರ ಬರ್ತಾರೆ, 2 ಟೈಮ್ ಊಟ ಮಾಡ್ಕೋತಾರೆ, ಟೀ ಕುಡ್ಕೋತಾರೆ. ಅವ್ರ ಕಷ್ಟ ಸುಖ ನಮಗೂ ಹಂಚ್ಕೋತಾರೆ. ನಮ್ದು ಕಷ್ಟ ಸುಖ ಕೇಳ್ಕೊಂಡು ಅವ್ರ ಮನೆಗೆ ಹೋಗ ಅವರು ನೆಮ್ಮದಿಯಿಂದ ಇರ್ತಾರೆ. ಅಂತವ್ರಿಗೆಲ್ಲ ಅವ್ರ ಜೀವನ ಕೊಡ್ತಾರ? ಏನ್ ಕೊಡ್ತಾರೆ? ಸೊ ಈಗ 35 ವರ್ಷ ಆಗೋಯ್ತು. ಓದಿರೋನೇ ತಗೊಂಡೋಗಿ ನವ್ನ್ ಕೆಲ್ಸ ಕೊಡು ಅಂದ್ರೆ ಓದಿರೋನ್ಗೆ ಕೆಲ್ಸ ಕೊಡಲ್ಲ. ಓದಿರೋನಿಗೆ ಕೆಲಸ ಇಲ್ಲ. ಓದಿರೋ ಮಕ್ಕಳು ಅಂದ್ರೆ ಒಂದ್ ಹೆಜ್ಜೆ ಹಿಂದೆ ಇರ್ತಾರೆ. ಕೊಡಲ್ಲ. ಹೆಣ್ ಕೊಡಲ್ಲ. ರೈತರ ಮಕ್ಕಳು ಒಂಥರ ಬಡವರು ಬಡವ್ರು ಅಂತ. ಅದೇ ಓದೋ ಮಕ್ಕಳು ಚೆನ್ನಾಗಿ ರಾಯಲ್ ಅಂತ. ನಾವ್ ರಾಯಲ್ ಆಗಿ ಜೀವನ ಸಾಗಿಸ್ತಾ ಇದ್ದೀವಿ. ಮತ್ತೆ ನಾವು ಕೆಲ್ಸ ಮಾಡ್ಕೊಂಡು ನಮ್ಮ ಹತ್ರ ಇರೋರು ರಾಯಲ್ ಆಗೇ ಅವ್ರೆ, ನಾವು ರಾಯಲ್ ಆಗೇ ಇದ್ದೀವಿ. ಸೂಪರ್ ಸೂಪರ್ ಅಮ್ಮ, ಸಖತ್ತಾಗಿ ಹೇಳಿದ್ರೆ. ನೋಡಿ ರೈತರು ಅಂತಂದ್ರೆ ಒಂದ್ ಹೆಜ್ಜೆ ಹಿಂದಕ್ಕಿಡೋದು, ರೈತರಿಗೆ ಅನ್ಯಾಯ ಮಾಡೋದು. ಅದೇ ಅವ್ರು ಮಾಡೋ ಕೆಲ್ಸನ ಓದೋ ಮಕ್ಳು ಸ್ಕಾಲರ್ಶಿಪ್ ಕೊಡ್ಲಿ ಬಿಡ್ರಿ. ಓದೋ ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಿಲ್ಲ. ಅಭಿವೃದ್ಧಿ ಮಾಡ್ತೀನಿ ಅಂತವ್ರಲ್ಲ, ಇದೆಲ್ಲ ಬೆಂಗಳೂರು ಮಾಡ್ತಾರಂತ. ಅವ್ರ ಅಭಿವೃದ್ಧಿ ಮಾಡಿ ಅವ್ರ 10 ಜನಕ್ಕೆ ಕೆಲಸ ಕೊಡೋದೇನಿಲ್ಲ. ಅವ್ರ ಜೀವನ ನೋಡ್ಕೋತಾರೆ ಹೊರ್ತು 10 ಜನನ್ ಸಾಕಲ್ಲ. ನಮ್ ಭೂಮಿ ಇದ್ರೆ ಇವತ್ತು 10 ಜನ ಕೂಲಿ ಕೊಡ್ತಾ ಇದೀವಿ. ನಾಳೆ ದಿನ 50 ಜನಕ್ಕೂ ಕೂಲಿ ಕೊಡ್ತೀವಿ. ಎಷ್ಟೇ ವಯಸ್ಸಾಗಿರ್ಬೋದು. ಇವತ್ತು ಆ ಅಮ್ಮ ಗೂಡ್ ಬಿಡ್ಸಕ್ ಬರ್ತಾರೆ. ಆ ಅಮ್ಮನ್ ಕೈಲಿ ಬೇರೆ ಕೆಲ್ಸ ಆಗಲ್ಲ, ಗೂಡ್ ಬಿಡ್ಸಕ್ ಬರ್ತಾರೆ. ಆ ಅಮ್ಮನ್ ಕೆಲ್ಸಕ್ ತಗೋತಾರ ಅವ್ರು? ತಗೊಳಲ್ಲ. ಅವ್ರಿಗೆ ಗೌರ್ಮೆಂಟ್ ಕೆಲಸ ಕೊಟ್ಬಿಡ್ತಾರೆ. ಅವ್ರೇನ್ ಗೌರ್ಮೆಂಟ್ ಕೆಲ್ಸ ಕೊಡ್ತಾರೆ? ಕಂಪ್ನಿಲಿ ಕೆಲಸ, ನೀವು ಕಟ್ಟ ಬಿಲ್ಡಿಂಗ್ ಅಲ್ಲ, ಅವ್ರ ಕಂಪ್ನಿಗಲ್ಲ, ಒಳಗಡೆ ಗೇಟ್ ಬಾಕ್ಲು ಮುಟ್ಟಿಸಲ್ಲ ಅವ್ರ ಕೈಯಲ್ಲಿ. ನಾವ್ ಆತರ ಏನಿಲ್ಲ. ಬನ್ನಿ ಆಯ್ತು, ಅವ್ರು 4 ಜನ ಮಾಡ್ತಾವ್ರೆ, ಅವ್ರ ಜೊತೆ ನೀವು ಮಾಡಿ ಹೋಗಿ ಅಂತಾನೆ ಹೇಳ್ತೀವಿ. ಸೂಪರ್ ಸೂಪರ್ ಅಮ್ಮ. ಏನಮ್ಮ? ಓ ಕಾಳಮ್ಮ, ಏನ್ ನಿಮ್ಮ ಹೆಸರು? ಕಾಳಮ್ಮ. ಕಾಳಮ್ಮ, ತಡ್ರಿ ಕೊಚ್ಚಿಕ್ಬಿಟ್ರಿ ನನ್ ಕಾಲ. ಆಗ ರೈತರ ಕೈಯಲ್ಲಿ ಯಾವತ್ತು ಮಚ್ಚಿರ್ತದೆ. ಹುಷಾರು. ಕೂಲಿ ಮಾಡಿದ್ರುಂಟು, ಇಲ್ದೇದ್ರಿಲ್ಲ. ನಮ್ಗ್ ಜಮೀನು ಇಲ್ಲ, ಏನು ಇಲ್ಲ. ದನ ಕರ ಏನು ಇಬ್ರೆ. ಮಗ ಏನ್ ಮಾಡ್ಕೊಂಡವನೆ? ಮಗ ವೈರಿಂಗ್ ಕೆಲ್ಸಕ್ಕೆ ಹೋಯ್ತು. ವೈರಿಂಗ್ ಕೆಲ್ಸಕ್ಕೆ ಹೋಯ್ತಾನೆ. ಪಾಪ ಎಷ್ಟು ದುಡಿತಾನೆ? ಒಂದು ವಾರಕ್ಕೊಂದು 5,000 ದುಡಿತಾನೆ. ವಾರಕ್ಕೊಂದು 5,000. ಅಲ್ಲಿ ತಿಂಗಳಿಗೆ 4 ವಾರ ಅಂದ್ರೆ ಒಂದ್ 20,000 ದುಡಿತಾನೆ. ನಿಮ್ಗೆ ಎಷ್ಟು ಕೊಟ್ಟರು ಕೂಲಿಯ? 250 ಕೊಡ್ತಾರೆ. 250 ರೂಪಾಯಿ ಕೊಡ್ತಾರೆ. ನಿಮ್ಗೆ ಈ ಜಮೀನ್ ಇದ್ರೆ ನಿಮ್ ಕೂಲಿ. ನಮ್ ಕೂಲಿ ಇಲ್ದೇರಿಲ್ಲ. ಬದುಕು. ಇಲ್ದವ್ರು ಇಲ್ಲ. ಇಲ್ದವ್ರು ಏನು ಕೆಲಸ ಏನಿಲ್ಲ. ನಮ್ಗೆ ವಯಸ್ಸಾಯ್ತು, ಫ್ಯಾಕ್ಟ್ರಿಗೆ ಸೇರ್ಸ್ಕೊಳ್ಳಲ್ಲ. ಬಿಲ್ಡಿಂಗ್ ಕಟ್ತಾರಂತ ಅಲ್ಲಿ ಕೆಲಸ ಮಾಡೋದು. ನಮ್ನ ಕರ್ಕೊಳ್ಳಲ್ರು. ಕರ್ಕೊಳ್ಳಲ್ಲ. ನಮ್ಗೆ ಇದೇ ಕೆಲಸ ಬೇಕು, ನಮ್ಗೆ ಜಮೀನ್ ಬೇಕು. ನಮ್ಗೆ ಯಾವ ಫ್ಯಾಕ್ಟ್ರಿನೂ ಬೇಡ, ಏನು ಬೇಡ. ಏನು ಬೇಡ. ಯಾವ ಸಂತಾನವೂ ಬೇಡ. ಏನು ಬೇಡ. ನೀವ್ ಹಿಂಗೆ ಚೆನ್ನಾಗಿದೆ. ಹಿಂಗೆ ಚೆನ್ನಾಗಿರ್ತೀವಿ ನಾವು. ಬಿಸಿಲಲ್ಲಿ ಗೇಯ್ಕೊಂಡು ಚೆನ್ನಾಗಿರ್ತೀವಿ. ಆರಾಮ್ ಹೋಟೆಲ್. ರೇಷನ್ ಕಾರ್ಡ್ ಐತಾ? ಅದೇ. ಕಾಸು ಬರ್ತದ? 2,000 ಬರ್ತದೆ. ಅಕ್ಕಿ ಕೊಡ್ತಾರ? ಅಕ್ಕಿನೂ ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? 10 ಕೆಜಿ ಕೊಡ್ತಾರೆ. ಒಬ್ರಿಗೆ 5 ಕೆಜಿ. ಒಬ್ರಿಗೆ 5 ಕೆಜಿ ಅಲ್ಲ, ಒಬ್ರಿಗೆ 10 ಕೆಜಿ. ಒಟ್ಟು 20 ಕೆಜಿ. 20 ಕೆಜಿ ಅಕ್ಕಿ. ನೋಡ್ರಿ, ನಿಮ್ಗೆ ಹಿಂಗೆ ಇರ್ಬೇಕು. ಭೂಮಿ ಮಾತ್ರ ನಾವು ಕೊಡಲ್ಲ. ಬಿಡೋದಿಲ್ಲ. ರೈತರು ಬರ್ಲಿ. ಏನು ಇಲ್ಲ. ಏನು ಇಲ್ಲ. ಆಯ್ತು 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 ಬಿಡವ.